ಏನೋ ಒಬ್ರೆ ಏನೋ ಮಾಡ್ತಾವ್ರೆ. ಡಿ ಬಾಸ್ ಅಂತ ಕಿರಿಸ್ಬಿಟ್ಟು ಬಂದು ಚಿಕನ್ ಗ್ರೇವಿ ತಂದವಳೆ. ರೈಸ್ ಇಲ್ಲ ಗೈಸ್ ಇದಕ್ಕೆ. ಇವಾಗ ಆಚೆ ಬಂದಿದ್ದೀವಿ. ಯೂಟ್ಯೂಬ್ ಮಾಡ್ತೋಡಿ ಇವಾಗ ಊಟ ಬಡಿಸ್ಕೊಂತ ಇದೀವಿ. ಹೇಳಪ್ಪ ಹೆಂಗಿತ್ತು? ಸೂಪರ್ ಆಗಿದೆ. ಆಮೇಲೆ ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಕಾಲೇಜಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಟ್ರಾಟಜಿಕ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಗೈಸ್. ಟೈಮ್ ನೋಡಿ ಇವಾಗ 10:21 ಆಗೈತೆ. ಎಕ್ಸಾಮ್ ಸ್ಟಾರ್ಟ್ ಆಗೋದು 11 ಗಂಟೆಗೆ ಗೈಸ್. 11 ಗಂಟೆಯಿಂದ 2 ಗಂಟೆವರೆಗೂ ಎಕ್ಸಾಮು. ಇನ್ನು ಫ್ರೆಂಡ್ಸ್ಗಳು ಯಾರು ಬಂದಿಲ್ಲ, ನಾವು ಬಾಯ್ಸ್ ಮಾತ್ರ ಬಂದಿದ್ದೀವಿ. ಬರಲಿ ಅವರು ಮಾತಾಡ್ಸ. ಬಾಯ್ಸ್ ಇಲ್ಲಿ ನಿಂತಿದ್ದಾರೆ ಪ್ರಿಪೇರ್ ಆಗ್ಬಿಟ್ಟು. ರಾತ್ರಿ ಕರ್ಗಕ್ಕೆ ಹೋಗಿದೆ ಅನ್ಸುತ್ತೆ. ನಿಮ್ಗೆ ಬಂದದೇ ಗೊತ್ತಾಗಿಲ್ಲ ಮಚ್ಚ. ಫುಲ್ ನಿದ್ದೆ. ನಿದ್ದೆ 9 ಗಂಟೆಗೆ ಬೆಳಗ್ಗೆ. ರಾತ್ರಿ ನಿಮ್ಗೆ ಬಂದದೇ ಗೊತ್ತಾಗಿಲ್ಲ ನನಗೆ. ನಾನು ಮಲ್ಗುಡಿದೆ. 12 ಗಂಟೆ. ನೋಡಿ ಗೈಸ್, ಪ್ರಶಾಂತ್ ಅಲ್ಲಿ ಟಾಪರು. ನವೀನ್ ಸಜ್ಜ ಅವ್ರು ಬರ್ತಾರೆ ಅಂತ ಹೇಳಿದ್ರು, ಬಟ್ ನಾ ಅಂಗಡಿ ಬಂದಿದ್ದೆ. ಹುಡುಗಿ ಹೆಸರು ನೆನಪಿಲ್ಲ. ಹೀರೋಯಿನ್ ಸಾರ್ ಬಂದಿಲ್ಲ. ಕೈ ತಪ್ಪು ಮಾಡಿದ್ರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಂಗ್ರ್ಯಾಚುಲೇಷನ್ಸ್. ಸ್ನಾನ ಮಾಡ್ಬೇಕಾದ್ರೆ ನಮ್ಮ ಬೈಲಿ ಏನೋ ಒಬ್ರೆ ಏನೋ ಮಾಡ್ತಾವ್ರೆ. ಇವಾಗ ಬಂದಿಲ್ಲ. ಇಲ್ಲೊಂದಷ್ಟು ಜನ ಸ್ಟಡಿ ಮಾಡ್ತಾ ಇದ್ದಾರೆ. ಶಿವನ ಆಯ್ ತಿಂಡಿ ಮಾಡ್ದ? ಒಬ್ಳೇ ಬಂದ? ಯಾರು ಬರಲಿಲ್ಲ ಜೊತೆಲಿ? ರಾತ್ರಿ ಜಾತ್ರೆಗೆ ಹೋಗಿದ್ದ ಕರ್ಗ? ತುಂಬ ಸೆಲೆಬ್ರಿಟಿಗಳು ಬಂದಿದ್ರಂತೆ, ಹೋಗ್ಬೇಕು ತಾನೆ? ಬೈ ಹಾಯ್, ಚೆನ್ನಾಗಿದ್ದೀರಾ? ನೋಡಿ ಗೈಸ್, ನಮ್ಮ ಸೀನಿಯರ್ ಬಂದವ್ರೆ. ಯಾರು ಬರಲಿಲ್ಲ ಇನ್ನೂ. ಹುಡುಗರು ಮಾತ್ರ ಬಂದವ್ರೆ, ಕ್ಲಾಸಲ್ಲಿ ಕೂತವ್ರೆ. ಇವತ್ತು ನಿಮ್ದು ಆಯ್ತಾ? ಯಾಕೆ ಉಳಿಸ್ಕೊಳಕ್ ಹೋದ್ರಿ ಇದನ್ನ? ಇದು ಉಳಿಸ್ಕೊಬಾರ್ದಾಗಿತ್ತು ನೀವು. ತಾನೆ ಅಲ್ಲ, ಆ ಕಡೆ ಅವರೇ ನೋಡ್ರಿ ಬಾಯ್ಸ್. ಹೋಗ್ಬೋದು ಸ್ವಲ್ಪ ಬರ್ತೀನಿ, ನೀವು ಅಲ್ಲಿ ಆ ಕಡೆ ಲಾಸ್ಟಲ್ಲ. ರೈಸ್ ನಮ್ಮ ಸೀನಿಯರ್ಸ್ ಒಂದು ಬ್ಯಾಕ್ ಆಗಿಬಿಟ್ಟಿತ್ತಂತೆ. ಇವತ್ತು ನಮ್ಮ ಜೊತೆ ಬರೆಯಕ್ಕೆ ಬಂದಿದ್ದಾರೆ. ಏನು ಮಾಡೋಕ್ಕಲ್ಲ ರೈಸ್, ಬ್ಯಾಕ್ ಆಗಿ ಅವರೇ ಸಕ್ಸಸ್ ಆಗೋದು. ನಾನು ಬಿಟ್ಬಿಟ್ಟು ಇಲ್ಲಿ ಬಂದು ಸ್ಟಡಿ ಮಾಡ್ತಾನೆ ಪ್ರಶಾಂತ್. ಮಚ್ಚ ರಾತ್ರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದ ಗೈಸ್. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ರಾತ್ರಿ ಡಿ ಬಾಸ್ ಅಂತ ಕಿರಿಸ್ಬಿಟ್ಟು ಬಂದು ಮುಖ್ಯಮಂತ್ರಿಗಳಿಗೆ ಉರ್ಸ್ಬಿಟ್ಟು ಚೆನ್ನಾಗಿ ಅಲ್ಲಿ ಪ್ರತಿ ಸಲ ಹಂಗೇನೆ ಗೈಸ್. ನೋಡಿ ಚಂದನ ಇವತ್ತು ಚಿಕನ್ ಗ್ರೇವಿ ಮಾಡ್ಕೊಂಡು ತಗೊಬಂದಿದ್ದಾಳೆ. ಏನ್ ಹೇಳಪ್ಪ, ಕ್ಯಾಮ್ರಾ ತೋರ್ಸಿದ್ರೆ ಮಾತಾಡೋದಿಲ್ಲ ಮಗ. ಅರೇ ಈ ಮಂಕ ಬಿಡ್ತಾನೆ. ಗೈಸ್ ನೋಡಿ ಚಿಕನ್ ಗ್ರೇವಿ ತಂದವಳೆ. ರೈಸ್ ಇಲ್ಲ ಗೈಸ್ ಇದಕ್ಕೆ. ರೈಸ್ನ ಹಾಸ್ಟೆಲ್ಗೆ ತಗೊಂಡು ಇದನ್ನ ತಗೊಂಡು ಹಾಸ್ಟೆಲ್ಗೆ ಅಲ್ಲೋಗಿ ತಿನ್ನಿ ಅಂತ ಹೇಳ್ತಿದ್ದಾಳೆ. ನೋಡೋಣ ಏನೋ ಒಂದು ಮಾಡೋಣ. ಎಕ್ಸಾಮ್ ಬರ್ಬಿಟ್ಟು ಬಂದು ಆಮೇಲೆ ಡಿಸ್ಕಷನ್ ಮಾಡೋಣ. ತಂಬಿಟ್ಟು ತಾನಿದ್ಯಾ? ತೆಗಿ. ಇವಾಗ ತಿನ್ನಕ್ಕಾಗಲ್ಲ, ಹೊಟ್ಟೆ ನೋವು ಬಂದ್ಬಿಟ್ರೆ ಅಷ್ಟೇ. ಯಾಕೆ ಇದು ತಂಬಿಟ ಮಾವನಣ್ಣ ಅದು? ತೆಗಿ ಬೇಗ. ಬೆಲ್ಲ. ಆಚೆ ಬಂದು ತಿನ್ನುವ, ಇವಾಗ ತಿಂದ್ರೆ ಹೊಟ್ಟೆ ನೋವು ಬಂದ್ಬಿಡ್ತದೆ. ಸುಮ್ಮನೆ ನೋಡಕ್ಕೆ
ಸ್ವಲ್ಪ ರಿವ್ಯೂ ಮಾಡೋದು ಬೇಡ ಆಡಿಯನ್ಸ್ಗೆ, ಏನೇನು ತಂದವ್ರೆ ಏನು ಅಂತ. ತಂಬಿಟ್ಟು ತಂದವಳು ಅಂತ, ತಿಂತೀಯಾ? ನೀನ್ ರಿವ್ಯೂ ಮಾಡಲಿ ರಿವ್ಯೂ ಮಾಡಿ. ಇಲ್ಲ ಈಗ ತಿಂದ್ರೆ ಹೊಟ್ಟೆ ಹೋಗ್ಬಿಡ್ತದೆ. ಪ್ರಶಾಂತ್ ತಿನ್ನಲ್ಲ, ಎಕ್ಸಾಮ್ ಬರೀಬೇಕು. ತಂಬಿಡ್ತಿಲ್ಲ, ಸಿಂಗರ್ ಆಗ್ಬಿಟ್ಟ ಮಗ. ಆಡಪ್ಪ ಗೈಸ್, ಫೈನಲಿ ಎಕ್ಸಾಮ್ ಮುಗೀತು. ಇವಾಗ ಆಚೆ ಬಂದಿದ್ದೀವಿ. ಎಕ್ಸಾಮ್ ಪೇಪರ್ ನಮ್ಮದು ತುಂಬ ಸಿಂಪಲ್ ಆಗಿತ್ತು ಗೈಸ್. ಇವತ್ತು ಫಿನಾನ್ಸ್ ಅವ್ರದ್ದು ಸಿಕ್ಕಾಪಟ್ಟೆ ಫುಲ್ ಈಸಿ ಆಫ್ ಅಕೌಂಟ್ ಪೇಪರ್, ಫುಲ್ ಡಿಫಿಕಲ್ಟ್ ಆಂದಿ ಫಿನಾನ್ಸ್ ಪೇಪರ್. ಗೈಸ್ ನೋಡಿ, ಇದು ಫಿನಾನ್ಸ್ ಅವ್ರದ್ದು ಪೇಪರು ಫುಲ್ ಬರೀ ಪ್ರಾಬ್ಲಮ್ ಅಂತೆ. 2 marks ಈಸಿ ಐತೆ. ಇದು ಇಲ್ಲಿ ನೋಡಿ, 2 marks ಅಲ್ಲ, 2 marks 2 ಲೈನ್ ಇದ್ರೆ ಯಾವನ್ ಬರೀತಾರೆ? ಇಲ್ಲಿ ಅಕೌಂಟ್ಸ್ ಫಿನಾನ್ಸ್ ನೋಡಿ, ಈ 2 marks ನೋಡಿ, ಈ 2 marks ನೋಡಿ. ಅಕೌಂಟ್ಸ್ ಸಾಗರ ಅಂತ ಹೇಳಿ. ಇಲ್ಲಿ ಕೊಟ್ಟರೆ ಬೀಟಾ ಆಫ್ 1.5 signifies to an investor ಅಂತ ಏನು? ನಮ್ದು ಹೆಂಗೈತೆ? ನಮ್ದು ಸಿಂಪಲ್ ಗೈಸ್, ಒಂದೇ ಲೈನ್ನಾಗೆ ಆನ್ಸರ್, ಸಿಂಪಲ್ ಪೇಪರು. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಮೇನ್ ಹೆಂಗಿತ್ತು ನಿಮ್ಮ ಪೇಪರು? ಬಂದಿಲ್ಲ, ಥಿಯರಿ ಒಂದು ಬಂದಿಲ್ಲ. ಪಾಸ್ ಆಯ್ತಿಯಾ? ಚೂರು ಚೆನ್ನಾಗಿರ್ಲಿಲ್ಲ. ಮಾಡ್ತಿದ್ವೋ ಅಲ್ಲ, ಕ್ವಶನ್ ನಂಬರ್ ಪಾಸ್ ಆಯ್ತಿಯಾ? ಪ್ರಾಕ್ಟಿಕಲ್ ಕೊಟ್ಟಿದ್ರು. ಇಲ್ಲ ಪಾಸ್ ಆಯ್ತಿದೆ ಇಲ್ವಾ? ನೆಕ್ಸ್ಟ್ ರೆಡಿ ಆಗಿಬಿಡು. ನೆಕ್ಸ್ಟ್ ಡೌಟ್ ಅಂತೆ, ಅಲ್ಲ ನೆಕ್ಸ್ಟ್ ರೆಡಿ ಪಾಸ್ ಆಗಿ ಆಗ್ತಾನಂತೆ. ನೆಕ್ಸ್ಟ್ ರೆಡಿ ಆಗಿಬಿಡು. ಪಾಸ್ ಆಯ್ತಿ ಚಂದನ? ನೋಡಿ ಫ್ರೆಂಡ್ಸ್, ಪಾಸ್ ಆದ್ರೆ ಮದುವೆ ಆಗ್ತಾರೆ, ಫೇಲ್ ಆದ್ರೆ ಮದುವೆ ಆಗ್ತಾರೆ. ರಿವ್ಯೂ ಕೊಡಿ. ನಮ್ಮ ಎದುರಿಗೆ ಹಂಗೆ ಹೇಳತ್ತಾಳ, ಪಕ್ಕ ಪಾಸ್ ಆಗ ಅಲ್ಲಿ 33 ಪೇಜ್ ತುಂಬಿಸಿದಾಕತ್ತಲ್ಲ. ಪಾಸ್ ಆಗ್ತಾಳೆ. ಇಲ್ಲಿ ಸುಮ್ಮನೆ ಹಂಗೆ ಹೇಳ್ತಾಳೆ. ಈಗ ನಮ್ಮ ಟಾಪರ್ ಮೇಘನಾ ಗೈಸ್, ಕಮೆಂಟ್ ಹಾಕಿ. ಫಿನಾನ್ಸ್ ಟಾಪರ್ ಮೇಘನಾ. ಸರ್ ಐಡಿ ಕಾರ್ಡ್ ಕಳ್ಕೊಂಡ್ಬಿಟ್ಟೆ ನಾನು. ಐಡಿ ಕಾರ್ಡ್ ತರಬೇಕು ಕಂಪಲ್ಸರಿ. ತರ್ತೇವೆ ಬನ್ನಿ ಸಾಕು. ಗೈಸ್ ಫೈನಲಿ ಇವಾಗ ಕಾಲೇಜಿಂದ ಹೊರಡ್ತಾ ಇದೀವಿ. ಮಚ್ಚ ಇನ್ನೊಂದು ಪೇಪರ್ ಐತೆ, ಬ್ಯಾಗ್ ಹಾಕೊಂಡಿದ್ದೀನಿ ಅಷ್ಟೇ. ಇನ್ನೊಂದು ಪೇಪರ್ ಐತೆ. ಒಂದೇ ಪೇಪರ್ ಹಾಂ, ಮುಗೀತು. ಅದೇನು ಮಟನ್ ಇವಾಗ ಕೊಟ್ಟಿರೋದು ನೀನು? ಮಠ ತಗೋಬೇಕು. ನಾವು ಅದು ಮಾಡ್ಕೊಂಡು ಎತ್ಕೊಂಡು ಹೋಗೋದು. ಆಮೇಲೆ ಅವ್ನು ಬೇರೆ ಮಟನ್ ತಿಂದು ತಗೋಬರ್ಬೇಕಿತ್ತು. ಪ್ರಶಾಂತ್ ಅಷ್ಟೇ ಅವನು ಮಟನ್ ತಿಂದಿ. ಪ್ರಶಾಂತ್ ತಿಂಗಳ ಇನ್ನೇ ನಾಳೆ ತಿನ್ನಲ್ವಲ್ಲ, ಅದು ಬಿಸಿ ಮಾಡಿ ಶುಕ್ರವಾರನೇ ತಿನ್ಬೇಕು. ಗೈಸ್ ಇವಾಗ ಹೊರಡ್ತಾ ಇದೀವಿ ನೋಡಿ. ತಂಗಳು ತಿಂತಾರೆ. ಗೈಸ್ ಇವಾಗ ಹೊರಡ್ತಾ ಇದೀವಿ. ಹಾಗೆ ಮೇನು ರವೆ ಉಂಡೆ ಎಲ್ಲ ಐತೆ. ಇವಾಗ ಹಾಸ್ಟೆಲ್ಗೆ ಬಂದು ಇಲ್ಲೇ ನಿಲ್ಸು, ಹಂಗೆ ನಿಲ್ಸ್ಲಾ? ಒಳಕ್ಕೆ ನಿಲ್ಸು, ಮಳೆ ಬಂದ್ಬಿಟ್ಟದು. ಬನ್ನಿ ನಿಲ್ಸಿ, ಹೊರಗಡೆ ಹೋಗುವ. ನಮ್ಮ ರೂಮ್ ನೋಡಿದ್ಯಾ ನೀನು? ನೋಡಿದೇನಾ? ವೆಲ್ಕಮ್ ಟು ಪ್ರಶಾಂತ್ ಆಫೀಸ್. ಯಾರೋ ನನ್ನ ಚಪ್ಪಲಿ ಹಾಕೊಂಡು ಹೋದಂಗ ಅವ್ರೆ. ದರ್ಸೆ ನೋಡಿ ನಮ್ಮ ರೂಮಲ್ಲಿ ಟಾಪರ್ ದರ್ಶಿ. ಫೇಸ್ ತೋರಿಸ್ಬಿಡ. ನೆಕ್ಸ್ಟ್ ಬ್ಯಾಗ್ ರೆಡಿ ಮಾಡಿಸ್ಬಿಟ್ಟು ನಿಂದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಪ್ಪ. ಹಳೆ ಫೋಟೋನೇ ಹಾಕಿ ಬ್ಯಾನರ್ ಹೊಡಿಸ್ಬೇಕಲ್ಲಿ, ಕೇಳ್ತಾವ್ರೆ. ಟ್ರೇಡ್ ಮಾಡ್ಬೇಕು, ಪೇಟೆಂಟ್ ಕಾರ್ಪೊರೇಟ್ ಅವೇ ಬರೋದು ಹಿಂದೆ ಬರ್ತವೆ. ಅಷ್ಟೇನು ಊರಿಗೆ ಅಡಿಗೆ ಮಾಡವ್ರೇನಾ? ಮಾಡವ್ರೆ. ತಿಂದ ಮಟನ್ ಬೈಲಿಲ್ಲ ನೋಸಿ ಬೈಬು. ಬೋಟಿ ಗೊಜ್ಜಾ? ಬೋಟಿ ಗೊಜ್ಜಲ್ಲ, ನೈಟ್ ಬೋಟಿ ಗೊಜ್ಜು. ಇವಾಗಲ್ಲ, ಇವಾಗ ಏನಾಗಿದ್ರೆ ಇವಾಗ ಇದು ಕಡಲೆಕಾಳು ಸಾಂಬಾರು ಬಟಾಣಿ ಕಾಳು. ತಂದಿರೋದು ಒಳ್ಳೆದಿದೆ. ಅಲ್ಲ ನಾನು ಹೇಳಲ್ಲ, ಚಾಪಿ ಕೇಳ್ಬೇಕನಾ? ನಾನು ಹೇಳಲ್ಲ ಅವ್ರು ಮಾಡಿರಲ್ವ ಅಷ್ಟು ಸುಲಭವಾಗಿ ಅಂತ. ಅವತ್ತು ಇವಾಗ ಮೇಲೆ ಹೋಗಿ ಸ್ವಲ್ಪ ರೈಸ್ ಹಾಕೋಬರ.
ಹೋಗೋನೆ ಹಾಕಂಡ ರೈಸು ಸಾಕ ರೈಸು ನೀರು ಸಾಕು ಸಾಕು ನೀರು ತಗೋಬೇಕಾ ನೀರು ಇಟ್ಕೊಂಡು ಹಾಂ ಇವಾಗ ಈ ಕೆಳಗಡೆ ಹೋಗುವ ನಮ್ಮ ಮಚ್ಚ ಅನ್ನ ಹಾಕೊಂಡು ಹೋಗಿದ್ದಾನೆ ಕೆಳಗಡೆ ಊಟ ಮಾಡಿಕೊಂಡು ಕೊನೆ ಪೇಪರ್ ಇದೆ ಗೈಸ್ ಕೊನೆ ಪೇಪರ್ ವರ್ಕ್ ಮಾಡಬೇಕು GST ಮನೇಲಿ ಇವಾಗ ಊಟ ಬಡಿಸ್ಕೊತಾ ಇದ್ದೀವಿ ನನಗೊಂದು ಸ್ವಲ್ಪ ಹಾಕಪ್ಪ ಸ್ವಲ್ಪ ಹಾಕು ಆಮೇಲೆ ಹಾಕೋತೀನಿ ಚಿಕನ್ ಗ್ರೇವಿ ಮತ್ತೆ ಸಾಂಬಾರ್ ಕೊಡೋದನ್ನ ಈ ಕಡೆ ನೋಡಿ ಗೈಸ್ ಇದು ಚಂದನ ಅವ್ರ ಅಮ್ಮನ ಕೈಲಿ ಮಾಡಿಸ್ಕೊಂಡು ಬಂದು ಕೊಟ್ಟಿರ್ತಕ್ಕಂಥ ನಮಗೆ ಅಲ್ಲೇ ಗಮ್ಮಂತ ಇದೆ ಓಪನ್ ಮಾಡ್ದೇ ಗಮ್ಮಂತ ಇತ್ತು ಏನ್ ಮಚ್ಚ ಪ್ರಶಾಂತ ಸೂಪರ್ ನಾವು ಕೇಳಲ್ಲ ಏನಿಲ್ಲ ನಾವು ಚಂದನ ರಿವ್ಯೂ ಇದನ್ನ ತಿಂದ್ಬಿಟ್ಟು ರಿವ್ಯೂ ಕೊಡೋಕೆ ಹೇಳಲ್ಲ ಈಗ ನಾವು ಟೇಸ್ಟ್ ಮಾಡಿ ರಿವ್ಯೂ ಕೊಡೋಣ ಅಂತ ಹೇಳ್ತೀವಿ ಕಳಿಸ್ಬೇಕು ಬರೀ ಎಣ್ಣೆನೇ ಇದೆ ಮೇಲೆ ತಿರ್ಗಿಸಿ ಚೆನ್ನಾಗಿ ತಿರ್ಗ್ಸು ಎಣ್ಣೆ ಹೊಡೆಯುತ್ತೆ ಸೂಪರ್ ಹೇಳಪ್ಪ ರಿವ್ಯೂ ಹೇಳಪ್ಪ ಚೆನ್ನಾಗೈತೆ ಮಸಾಲೆ ಚೆನ್ನಾಗಿ ಹಿಡ್ದೈತೆ ನನಗೆ ಗಮ್ ಅಂತ ಐತಲ್ಲ ಅವಾಗಲೇ ಗೊತ್ತಾಗೋದು ಬಿಡು ನಾವು ಮಾಡಿದ್ರೆ ಹಿಂಗೆ ಮಾಡೋದಿಲ್ಲ ನಾ ಮಾಡೋ ಚಿಕನ್ಗೂ ಇದಕ್ಕೂ ಮನೆ ಊಟನೇ ಗೈಸ್ ತುಂಬ ಚೆನ್ನಾಗಿದೆ ಚಂದನ ಥ್ಯಾಂಕ್ ಯು ಸೋ ಮಚ್ ಕೇಳಿದ್ರು ತಂದ್ಕೊಂಡಿದ್ದಕ್ಕೆ ಪ್ರತಿ ಸಲ ನಾವು ಏನು ಕೇಳೋದಿಲ್ಲ ಅವಳೇ ತಂದು ಕೊಡ್ತಾಳೆ ಹೌದು ಹಬ್ಬಕ್ಕೆ ಆಯ್ತಾ ನೀನು ಹೇಳಪ್ಪ ಹೆಂಗಿತ್ತು ಸೂಪರ್ ಆಗೈತೆ ಆಮೇಲೆ ಗ್ರೇವಿ ಬೇಕಿತ್ತು ಗ್ರೇವಿ ಬೇಕಿತ್ತಾ ಏನು ಮಾಡೋಕ್ಕಾಗಲ್ಲ ಅವಳು ನೀನು ಹೇಳಮ್ಮ ಚೆನ್ನಾಗಿದೆ ಟೇಸ್ಟ್ ಹೆಂಗ್ ಗೊತ್ತಾ ನಾವು ಹಾಸ್ಟೆಲ್ ಮಾಡ್ತಿರ್ತೀವಿ ಅವಾಗ ಬಟ್ ಈ ಫ್ಲೇವರ್ ಅದೇ ನಾವು ಏನು ಮಾಡ್ಕೊಂಡ್ರು ಕೂಡ ಮನೇಲಿ ತಿನ್ನೋ ಊಟಕ್ಕೂ ಹಾಸ್ಟೆಲ್ ತಿನ್ನೋ ಊಟಕ್ಕೂ ತುಂಬಾ ಡಿಫ್ರೆನ್ಸ್ ಟೇಸ್ಟ್ ಗೊತ್ತಲ್ಲ ಮನೆ ಊಟ ಹೆಂಗಿರುತ್ತೆ ಮನೆ ಊಟ ನಮ್ಮ ಮನೆ ಊಟ ಥರನೇ ಫೀಲ್ ಆಗ್ತದೆ ಗೈಸ್ ಇವಾಗ ಊಟ ಎಲ್ಲ ಮಾಡ್ಬಿಟ್ಟು ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ವೆಯ್ಟ್ ಮಾಡ್ತಾ ಇರಿ ಗೈಸ್ ಪ್ರಶಾಂತ್ ಇವಾಗ ಹೊರಡ್ತಾ ಇದ್ದಾನೆ ಹೊರಡಪ್ಪ ಆಯ್ತು ಬಾಯ್ ಬಾಯ್ ಹುಷಾರು ಓಕೆ ಅದನ್ನ ಫೋನ್ ಮಾಡ್ತೀನಿ ಬಾಯ್ ಗೈಸ್ ಫೈನಲಿ ಇವಾಗ ಇವಾಗನ್ನ ಏನು ಮಾಡ್ತಾ ಇದ್ದೀನಿ ಗೈಸ್ ಇವತ್ತು ಪೇಪರು ಅಕೌಂಟ್ಸ್ ಅವ್ರು ಮಾತ್ರ ಸಿಂಪಲ್ ಆಗಿತ್ತು ಗೈಸ್ ಫಿನಾನ್ಸ್ ಅವ್ರು ಸ್ವಲ್ಪ ಟಫ್ ಇತ್ತು ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಪೇಪರ್ ನಮ್ಮದು ಹಂಗಾಗಿತ್ತು ಇವತ್ತು ಅವ್ರದ್ದು